ಸರ್ಕಾರಿ ಅಭಿಯೋಜಕ ಆಕ್ಷೇಪಣೆಯನ್ನು ಸಲ್ಲಿಸಿದರು. ಆನಂತರ ನಾವು ಮಹೇಶ್ ತಿಮ್ಮರೋಡಿಯವರ ಪರವಾಗಿ ನಾವು ವಾದ ಮಂಡಿಸಿದ್ದೇವೆ. ನ್ಯಾಯಾಲಯ ನಮ್ಮ ವಾದವನ್ನು ಪುರಸ್ಕರಿಸಿದೆ. ಇದು ಕಾನೂನಿನ ಹೋರಾಟಕ್ಕೆ ಸಿಕ್ಕಿದಂಥ ಜಯ. ಅದೇ ರೀತಿ ಸುಪ್ರೀಂ ಕೋರ್ಟಿನ ಮತ್ತು ಹೈಕೋರ್ಟಿನ ತೀರ್ಪುಗಳನ್ನು ಉಲ್ಲೇಖಿಸಿದ್ದೇವೆ. ಅದೇ ರೀತಿ ಮಹೇಶ್ ತಿಮ್ಮರೋಡಿಯವರ ಬಂಧನ ಅದು ಕಾನೂನು ಬಾಹಿರವಾದಂಥ ಬಂಧನ ಮತ್ತು ಇದಕ್ಕೆ ಸಂಬಂಧಪಟ್ಟಂತೆ ಸೌಜನ್ಯ ಪ್ರಕರಣ ಮತ್ತು ಆಣೆ ಮಾವುತ ಮತ್ತು ಅವರ ತಂಗಿ ಯಮುನರವರ ಘಟನೆಯನ್ನು ಕೂಡ ನಾವು ನ್ಯಾಯಾಲಯಕ್ಕೆ ಮನವರಿಕೆ ಮಾಡಿಕೊಂಡಿದ್ದೇವೆ. ಆ ಪ್ರಕರಣದಲ್ಲಿ ಸಿ ರಿಪೋರ್ಟನ್ನು ಪೊಲೀಸರು ಸಲ್ಲಿಸಿದರು. ಆದರೆ ಈ ಪ್ರಕರಣ 18ನೇ ತಾರೀಕಿಗೆ ರಾತ್ರಿ 9:30ಕ್ಕೆ ದಾಖಲಾಗಿತ್ತು. ಅದೇ ದಿವಸ ಆರೋಪಿಗೆ ನೋಟಿಸನ್ನು ಕಳಿಸ್ತಾರೆ. ಆ ನೋಟಿಸ್ ಅವರ ಹೆಂಡತಿಗೆ ತಲುಪುತ್ತೆ. ಆ ನಂತರ ಮರುದಿವಸ ಇನ್ನೊಂದು ನೋಟಿಸನ್ನು ಅವರಿಗೆ ಜಾರಿ ಮಾಡ್ತಾರೆ. ಮೊದಲನೇ ನೋಟಿಸ್ನಲ್ಲಿ 19ನೇ ತಾರೀಕಿಗೆ ತಾವು ಖುದ್ದು ಹಾಜರಾಗಬೇಕು ಅಂತ ಉಲ್ಲೇಖ ಇತ್ತು. ಆ ನಂತರ ಯಾವುದೇ ಅವಕಾಶ ಕೊಡದೆ 20ನೇ ತಾರೀಕಿಗೆ ಆರೋಪಿಯ ಬಂಧನಕ್ಕಾಗಿ ತಿಮ್ಮರೋಡಿಗೆ ಹೋಗ್ತಾರೆ. ಅಲ್ಲಿ ಕೂಡ ಕಾನೂನನ್ನು ಉಲ್ಲಂಘನೆ ಮಾಡಿ ಆರೋಪಿಯ ಬಂಧನ ಆಗಿದೆ. ಆ ನಂತರ ತಮಗೆಲ್ಲ ಗೊತ್ತಿದೆ ಏನೆಲ್ಲ ನಡೆಯಿತು ಅಂತ ತಮಗೆಲ್ಲ ಗೊತ್ತಿದೆ. ಆ ನಂತರ ನಾವು ಬ್ರಹ್ಮಾವರದಲ್ಲಿ ಆರೋಪಿ ಪರವಾಗಿ ನಾವು ಜಾಮೀನು ಅರ್ಜಿಯನ್ನು ಸಲ್ಲಿಸಿದ್ವಿ. ಆ ನಂತರ ಅವರನ್ನು 14 ದಿವಸದ ನ್ಯಾಯಾಂಗ ಬಂಧನಕ್ಕೆ ಒಪ್ಪಿಸಲಾಯಿತು. ಇವತ್ತು ಅವರಿಗೆ ಜಾಮೀನು ಮಂಜೂರಾಗಿದೆ. ಇದು ಈ ಕೇಸಿನಲ್ಲಿ ಉಡುಪಿಯ ಎಲ್ಲ ವಕೀಲರು ನಮ್ಮೊಟ್ಟಿಗೆ ಇದ್ದರು, ನಮಗೆ ಸಹಕಾರವನ್ನು ಕೊಟ್ಟಿದ್ದಾರೆ. ಅದೇ ರೀತಿ ಕೆಲವೊಂದು ಸಣ್ಣ ಘಟನೆಗಳು ಕೂಡ ನಡೆದಿದೆ. ಆ ನಂತರ ನಾನು ಕೇಳಿಕೊಳ್ಳುವುದೇನೆಂದರೆ, ಇದು ನ್ಯಾಯಕ್ಕೆ ಒಂದು ಹೆಣ್ಣಿನ ಪರವಾಗಿ 17 ವರ್ಷ ಹೋರಾಟ ಕೊಟ್ಟಂಥ ಮಹೇಶ್ ತಿಮ್ಮರೋಡಿಗೆ ಸಿಕ್ಕಿದಂಥ ದೊಡ್ಡ ಜಯ ಅಂತ ನಾನು ಭಾವಿಸ್ತೇನೆ. ಅದೇ ರೀತಿ ನ್ಯಾಯಾಲಯ ಒಂದು ಶ್ಯೂರಿಟಿ ಮತ್ತು 20,000 ಬಾಂಡನ್ನು ಕೂಡ ಪಡ್ಕೊಂಡಿದೆ. ಕೆಲವೇ ಕ್ಷಣಗಳಲ್ಲಿ ಅವರನ್ನು ಜೈಲಿನಿಂದ ಬಿಡುಗಡೆ ಮಾಡಲಾಗುತ್ತೆ. ನೀವೆಲ್ಲ ನಮಗೆ ಸಹಕಾರ ಕೊಟ್ಟಿದ್ದೀರಿ. ನಿಮ್ಮ ಸಹಕಾರಕ್ಕೆ ನಾವು ಚಿರಋಣಿ ಇದ್ದೇವೆ. ಇದು ಹೋರಾಟದ ಆರಂಭ. ಮುಂದಿನ ದಿನದಲ್ಲಿ ಪ್ರಕರಣ ತನಿಖೆ ನಡೀಲಿಕ್ಕಿದೆ. ಮತ್ತು ಪ್ರಕರಣದ ಬಗ್ಗೆ ನಾನು ಹೆಚ್ಚು ಮಾತಾಡುವಾಗಿಲ್ಲ, ಯಾಕಂದರೆ ಒಬ್ಬ ನ್ಯಾಯವಾದಿಯಾಗಿ ಪ್ರಕರಣ ತನಿಖೆಯಲ್ಲಿ ಇರುವುದರಿಂದ ಅದರ ಬಗ್ಗೆ ನನಗೆ ಮಾತಾಡಲಿಕ್ಕೆ ಕಾನೂನಿನಲ್ಲಿ ಅವಕಾಶಗಳು ಭಾರಿ ಕಡಿಮೆ ಇದೆ. ಅದೇ ರೀತಿ ಇವತ್ತು ಫಸ್ಟಿಗೆ ನ್ಯಾಯಾಲಯ 1 ಗಂಟೆ ಅವರನ್ನು ಕಸ್ಟಡಿ ಕೊಡಬೇಕು ಅಂತ ಪೊಲೀಸ್ ಕಸ್ಟಡಿಗೆ ಇದು ಮಾಡಿದರು. ಆ ನಂತರ ಪೊಲೀಸ್ನವರನ್ನು ಈವರೆಗೆ ನಿಮಗೆ ಅವಕಾಶಗಳಿತ್ತು ಅವರನ್ನು ಕಸ್ಟಡಿಗೆ ತಗೊಳ್ಳಿಕ್ಕೆ, ನೀವು ಡಿಲೇ ಮಾಡಿದ್ದೀರಿ, ಅದಕ್ಕಾಗಿ 1 ಗಂಟೆ ನಾವು ನಿಮಗೆ ಕಸ್ಟಡಿ ಕೊಡ್ತೀವಿ ಅಂತ ಹೇಳಿದರು. ಆದರೆ ನ್ಯಾಯಾಲಯ ಮತ್ತೆ ಅವರಿಗೆ 3 ಗಂಟೆಯ ಅವಕಾಶವನ್ನು ಕೊಡಲಾಯಿತು. ಆ ನಂತರ ಅವರನ್ನು ಪೊಲೀಸ್ ಕಸ್ಟಡಿಯಲ್ಲಿ ಅವರನ್ನು ವಿಚಾರಣೆ ಮಾಡಲಾಯಿತು. ಆ ನಂತರ ಸುಮಾರು 4:40 ನಿಮಿಷಕ್ಕೆ ಅವರನ್ನು ಉಡುಪಿಯ ಪ್ರಥಮ JMFC ನ್ಯಾಯಾಲಯದಲ್ಲಿ ಅವರನ್ನು ಕರೆತರಲಾಯಿತು. ನ್ಯಾಯಾಧೀಶರ ಮುಂದೆ ಹಾಜರು ಮಾಡಲಾಯಿತು. ಅಲ್ಲಿ ಕೂಡ ನ್ಯಾಯಾಧೀಶರು ನಿಮಗೆ ಯಾವುದಾದ್ರೂ ಪೊಲೀಸರಿಂದ ಸಮಸ್ಯೆ ಆಗಿದೆ ಅಂತ ಕೇಳಿದರು. ಅದಕ್ಕೆ ಸಂಬಂಧಪಟ್ಟಂತೆ ಯಾವುದೇ ಸಮಸ್ಯೆ ಆಗಲಿಲ್ಲ ಅಂತ ಅವರು ಕ್ಲಿಯರಾಗಿ ಹೇಳಿದರು. ಮತ್ತು ಜೈಲಿಗೆ ಕೂಡ ನಾವು ನಿನ್ನೆ ಭೇಟಿ ಕೊಟ್ಟಿದ್ದೇವೆ. ಜೈಲಲ್ಲಿ ಕೂಡ ಅವರ ಆರೋಗ್ಯದ ಬಗ್ಗೆ ಜೈಲಧಿಕಾರಿಗಳು ಕೂಡ ತುಂಬ ಗಂಭೀರವಾಗಿ ಪರಿಗಣಿಸಿದರು. 4 ಸರಿ ವೈದ್ಯಕೀಯ ಪರೀಕ್ಷೆಯನ್ನು ಕೂಡ ಮಾಡಿದರು. ಅದೇ ರೀತಿ ಮುಂದಿನ ದಿನದಲ್ಲಿ ಅವರು ಈ ನ್ಯಾಯಾಲಯಕ್ಕೆ ಹಾಜರಾಗಲಿಕ್ಕೆ ಇದ್ದಾರೆ ಮತ್ತು ತನಿಖೆಗೆ ಸಹಕಾರ ಕೊಡಲಿಕ್ಕಿದ್ದಾರೆ. ಮತ್ತು ನ್ಯಾಯಾಧೀಶರು ಕೂಡ ಹೊರಗಡೆ ಯಾವುದೇ ಅಹಿತಕರ ಘಟನೆ ಆಗದಾಗೆ ನಮ್ಮನ್ನು ನೋಡಿಕೊಳ್ಳಿ ಅಂತ ಹೇಳಿದ್ದಾರೆ. ಅದರಿಂದ ಯಾರು ಕೂಡ ಎಲ್ಲರ ಹತ್ರ ನಾನು ಕೇಳಿಕೊಳ್ಳೋದಿಷ್ಟೇ, ಇದು ನನಗೆ ಸಿಕ್ಕಿದ ಜಯ ಅಲ್ಲ, ಅವರ ಬೆಂಬಲಿಗರಿಗೆ ಆ ನಂತರ ಅವರ ಹೋರಾಟಕ್ಕೆ ಸಿಕ್ಕಿದ ಜಯ ಅಂತ ನಾವು ಇದನ್ನು ಪರಿಭಾವಿಸ್ತೇವೆ. ಅದೇ ರೀತಿ ನಿಮ್ಮೆಲ್ಲರ ಸಹಕಾರ ನಮಗೆ ಇತ್ತು, ಮುಂದೆ ಕೂಡ ಈ ಸಹಕಾರ ನಮಗೆ ಇರಲಿ ಅಂತ ನಾನು